ಮಹಾಯೋಗಿ ವೇಮನ ಜಯಂತಿಗೆ ಅರ್ಥಪೂರ್ಣವಾಗಿ ಮಹಾಯೋಗಿ ವೇಮನ ಜಯಂತಿಯನ್ನ ಅರ್ಥಪೂರ್ಣವಾಗಿ ಕಾರ್ಯಕ್ರಮನ ಕೆಜಿಎಫ್ ತಾಲೂಕಿನಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಇಷ್ಟು ವರ್ಷಗಳ ಕಾಲ ಇಲ್ಲದೆ ಇರುವಂತ ಒಂದು ಗೌರವನ ನಾವು ಇವತ್ತು ತೋರಿಸ್ತಾ ಇದ್ದೀವಿ ಅನ್ನುವಂಥ ಒಂದು ಹೆಮ್ಮೆ ಕೂಡ ನನಗೂ ಇದೆ. ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಸಮಾಧಾನ ಇದೆ. ಅದನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೇಗೆ ಬದಲಾವಣೆ ಮಾಡ್ಕೋಬೇಕು, ಸರಿ ಮಾಡ್ಕೋಬೇಕು ಅನ್ನೋದ್ರ ವಿಚಾರದಲ್ಲಿ ಯಾರು ಏನು ಮನಸ್ಸಿನ ಅನಿಸಿಕೆಗಳನ್ನ ವೇಮನ ಜಯಂತಿ ಈ ಭಾಗದ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ ಮತ್ತೆ ದೇಶಕ್ಕೆ ಮಾದರಿಯಾಗಿ ನಡೆದಂತ ಕುಟುಂಬದ ಕುಡಿಯವರು ವೆಂಕಣ್ಣವರು ಇವತ್ತು ನಮ್ಮ ಜೊತೆಯಲ್ಲಿರುವಂತದ್ದು ಕೂಡ ನಮಗೆ ಕೆ.ಸಿ. ರೆಡ್ಡಿ ಅವರ ಕುಟುಂಬದವರು ಎಲ್ಲರಿಗೂ ಮಾರ್ಗದರ್ಶಕರು, ಹಿರಿಯರು ನಮ್ಮ ಜೊತೆಯಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಬಹಳ ವರ್ಷಗಳ ಕಾಲ ನಮ್ಮ ಒಡನಾಟದಲ್ಲಿ ಜನರ ಸೇವೆ ಮಾಡೋದಕ್ಕೆ ಮಾರ್ಗದರ್ಶನ ನೀಡ್ತಾ ನಮಗೆ ಶಕ್ತಿಯನ್ನು ತುಂಬುತ್ತಾ ಸೋದರರಾಗಿ ಗಟ್ಟಿಯಾಗಿ ನಿಂತಿರುವಂತ ಅಪ್ಪಿರೆಡ್ಡಿ ಇರ್ಬೋದು, ರಾಧಾಕೃಷ್ಣ ಅವರು ಇರ್ಬೋದು, ಪದ್ಮನಾಭ ರೆಡ್ಡಿ ಅವರು ಇರ್ಬೋದು, ವಿಜಯರಾಘವ ರೆಡ್ಡಿ ಅಣ್ಣವ್ರು ಇರ್ಬೋದು, APMC ಅಧ್ಯಕ್ಷರಾಗಿರ್ಬೋದು, ಗೌರವ ಅಧ್ಯಕ್ಷರಾಗಿದ್ದಾರೆ ಅವರು ಪದ್ಮನಾಭ ರೆಡ್ಡಿ ಅವರು, ಗ್ಯಾರಂಟಿ ಕಮಿಟಿ ಅಧ್ಯಕ್ಷರಾಗಿದ್ದಾರೆ ರಾಧಾಕೃಷ್ಣ ಅವರು, ಗ್ಯಾರಂಟಿ ಕಮಿಟಿ ಅಧ್ಯಕ್ಷರಾಗಿದ್ದಾರೆ, ತಾಲೂಕಿನ ಗೌರವ ಅಧ್ಯಕ್ಷರು ಮತ್ತೆ ಅಧ್ಯಕ್ಷರು ಸಂಘದ ಅಧ್ಯಕ್ಷರಾಗಿರುವಂತಹ ಪ್ರಸನ್ನ ಅವರು, TP ಅಧ್ಯಕ್ಷರಾಗಿರುವಂತ ರಾಮಕೃಷ್ಣ ರೆಡ್ಡಿ ಅವರು, ಅಪ್ಪಿಯವರು ಕೂಡ ಡೆವಲಪ್ಮೆಂಟ್ KGF ಡೆವಲಪ್ಮೆಂಟ್ ಅಥಾರಿಟಿ ಅಧ್ಯಕ್ಷರಾಗಿದ್ರು. ಆ ಥರ ಎಲ್ಲಾನು ಜವಾಬ್ದಾರಿ ಸ್ಥಾನಗಳನ್ನ ಅಲಂಕರಿಸಿ ಶಕ್ತಿ ತುಂಬಿ ತಮ್ಮ ಕಾಲ ಮಿತಿಯಲ್ಲಿ ಏನೇನು ಸೇವೆ ಮಾಡಲಿಕ್ಕೆ ಆಗತ್ತೆ, ಸಾಧನೆಯನ್ನ ಮಾಡಲಿಕ್ಕೆ ಆಗತ್ತೆ ಮಾಡಿ ಜನರಲ್ಲಿ ಅವ್ರದೇ ಆದ ಒಡನಾಟ, ಸೇವೆ ಮನೋಭಾವದಲ್ಲಿ ಸೇವೆ ಮಾಡಿಕೊಂಡು ಕ್ಷೇತ್ರದಲ್ಲಿ ಗೌರವವಾಗಿ ನಡ್ಕೊಂಡು ಬಂದಿರುವಂಥವ್ರು ಮತ್ತೆ ಜನಸೇವೆ ಮಾಡೋದಲ್ಲೂ ಮಾರ್ಗದರ್ಶಕರಾಗಿ ನಿಂತಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ತುಂಬಾ ಅರ್ಥಪೂರ್ಣವಾಗಿರುವಂತ ಒಂದು ಸಂಘಟನೆಯನ್ನ ಮಾಡಿದ್ದಾರೆ. ಅದಕ್ಕೆ ಸಂಘಟನೆಯಲ್ಲಿರುವಂತ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಅರ್ಥ ಅಥವಾ ವೈಭವ ಬರೋದು ಜನರು ಅಭಿಮಾನದಿಂದ ಬಂದಾಗ, ಆ ಕಾರ್ಯಕ್ರಮಕ್ಕೆ ಅರ್ಥ ತುಂಬಿದಾಗ, ಆ ಕಾರ್ಯಕ್ರಮಕ್ಕೆ ಮೆರುಗನ್ನ ತಂದಾಗ ಮಾತ್ರ ಆ ಕಾರ್ಯಕ್ರಮಕ್ಕೆ ವೈಭವ ಬರುತ್ತೆ. ನಾವ್ ಏನೇ ಅಲಂಕಾರ ಮಾಡಿದ್ರು ದೇವಸ್ಥಾನದಲ್ಲಿ ಭಕ್ತರು ಬರದೇ ಇದ್ದಾಗ ದೇವಸ್ಥಾನ ಎಷ್ಟೇ ಚೆನ್ನಾಗಿ ಕಾಣ್ತಾ ಇದ್ರು ಕೂಡ ಭಕ್ತರು ದೇವರ ದರ್ಶನ ಪಡೆಯೋದಕ್ಕೆ ಬರದೇ ಇದ್ದಾಗ ಆ ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರಗಳಾಗಲ್ಲ. ಅದೇ ರೀತಿ ಯಾವುದೇ ಕಾರ್ಯಕ್ರಮ ಚೆನ್ನಾಗಾಗ್ಬೇಕು, ಅರ್ಥಪೂರ್ಣವಾಗಿ ಆಗ್ಬೇಕಂದ್ರೆ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಆ ದಿನ ಅಲ್ಲಿನ ಕಾರ್ಯಕ್ರಮಕ್ಕೆ ನಿಮ್ಮ ಮನಸ್ಸು ನೀವು ಬಂದು ಆಶೀರ್ವಾದ ಮಾಡಿದಾಗ ಮಾತ್ರ ಆ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಹೊರಗಡೆ ಎಲ್ಲೇ KGF ತಾಲೂಕು ಅಂತ ನಿಮ್ಮನ್ನು ಗುರ್ತಿಸಿದ ಮೇಲೆ ನೀವು ಬೇರೆ ಎಲ್ಲೇ ಕಾರ್ಯಕ್ರಮನ ಬಹಳ ಚೆನ್ನಾಗಿ ಮಾಡಿದ್ರು ಅದ್ರ ವೈಭವನೇ ಬೇರೆ, ಇದ್ರ ವೈಭವನೇ ಬೇರೆ. ಈ ವೈಭವಕ್ಕೆ ತುಂಬಾ ಅರ್ಥ ಇದೆ, ಬೆಲೆ ಇದೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಏನೇ ವಿಚಾರಗಳಲ್ಲಿ ನನ್ನ ಜೊತೆ ಗುರ್ತಿಸ್ಕೊಂಡಿರುವಂತವ್ರು ಏನು ಗೌರವವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಅದನ್ನ ಕಾಯ ವಾಚ ಶ್ರದ್ಧೆಯಿಂದ ಮಾಡಿ ನಡೆದಿರೋಂಥವಳು. ಒಬ್ಬರು ಬೆರಳು ತೋರಿಸಿ ನನ್ನನ್ನ ಚುಚ್ಚಿ ಮಾತಾಡೋ ಮಟ್ಟಕ್ಕೆ ನಾನು ಯಾವತ್ತೂ ನನ್ನನ್ನ ಗುರ್ತಿಸ್ಕೊಂಡಿಲ್ಲ. ಅದಾಗಿ ತಪ್ಪೇನಾದ್ರೂ ಆಗಿದ್ರೆ ಖಂಡಿತವಾಗಿ ತಿದ್ಕೊಂಡು ಹೋಗುವಂತ ಕೆಲಸ ಖಂಡಿತ ಮಾಡ್ತೀನಿ. ನನ್ನನ್ನ 10 ವರ್ಷ ಅಲ್ಲ 15 ವರ್ಷಗಳ ಮೇಲೆ ತನ್ನ ತಂಗಿ ಆಗೋ ತಪ್ಪು ಮಾಡಿದ್ರು ತಿದ್ಕೊಂಡು ತನ್ನ ಭುಜಗಳ ಮೇಲೆ ಎತ್ಕೊಂಡು ಬಂದಿರೋ ಅಂತವ್ರಿಗೆ ನಾವು ಅಷ್ಟು ಮಾತ್ರ ಗೌರವ ಕೊಡದೇವೆ ಅಂದ್ರೆ ತಪ್ಪು. ಖಂಡಿತವಾಗಿ ಎಲ್ಲೂ ನನ್ನನ್ನು ನಂಬಿರೋರ್ನ ಯಾವತ್ತು ನನ್ನ ಉಸಿರಿರೋರ್ಗು ತಲೆ ಮುಗಿಸೋ ಕೆಲಸ ಯಾವತ್ತೂ ಮಾಡಲ್ಲ, ತಲೆ ಎತ್ತಿ ನಡೆಯುವಂತ ಕೆಲಸನೇ ಮಾಡ್ತೀನಿ ನಾನು. ಅಷ್ಟು ದೊಡ್ಡ ವ್ಯಕ್ತಿ ಆಗದೆ ಹೋದ್ರು ಕೂಡ ನಂಬಿರೋ ಅಂತವ್ರ ಹತ್ರ ಗೌರವ ಉಳಿಸ್ಕೊಳ್ಳೋ ಅಂತ ಕೆಲಸ, ಸೇವೆ ಮಾಡುವಂತ ಮನೋಭಾವನ ಬೆಳೆಸ್ಕೊಂತೀನಿ. ಯಾಕಂದ್ರೆ ಇದು ಬಹಳ ಪವಿತ್ರತೆಯನ್ನ ಪಡೆದಿದೆ. ಈ ಪುಸ್ತಕ ಇರ್ಬೋದು, ಅವರ ಜೀವನ ಚರಿತ್ರೆ ಇರ್ಬೋದು, ಮಹಾಯೋಗಿಯವರ ಜೀವನ ಚರಿತ್ರನ ನಾನು ಓದಿಲ್ಲ, ಆದ್ರೆ ಅವರ ಪದ್ಯದಲ್ಲಿ, ಅವರ ಭಾವನೆಗಳಲ್ಲಿ, ಅವರ ಬದುಕಿನ ಅರ್ಥದಲ್ಲಿ ಬಹಳ ವಿಚಾರವಂತಿಕೆ ಇದೆ. ಅದನ್ನ ಸ್ವಲ್ಪ ನಾವು ಮೈಗೂಡಿಸ್ಕೊಂಡ್ರೆ ಖಂಡಿತವಾಗೂ ಯಾರು ಏನೇ ಅವಮಾನ ಮಾಡಿದ್ರು ಅದು ನಮ್ಗೆ ಅವಮಾನ ಅನ್ಸಲ್ಲ. ಅಲ್ಲಿ ನಡೆದಾಗ ಖಂಡಿತವಾಗೂ ನಾವು ಇನ್ನೂ ಏನು ನಿರೀಕ್ಷೆಗೆ ಮೀರಿರುವಂತ ಕೆಲಸ ಸಾಧನೆ ಮಾಡ್ಬೋದು ಅನ್ನುವಂಥ ಮನೋಭಾವನ ಬೆಳೆಸ್ಕೊಂತೀನಿ ಅಂತ ಹೇಳ್ತಾರೆ. ಏನೇ ತಪ್ಪುಗಳಾಗಿದೆ ಅಂತ ನಿಮ್ಮ ಮನಸ್ಸಲ್ಲಿ ಬಂದಾಗ ಖಂಡಿತ ತಿದ್ಕೊಳ್ಳುವಂತ ಪ್ರಯತ್ನ ಮಾಡಿ, ಸೇವಾ ಮನೋಭಾವನ ಜಾಸ್ತಿ ಮಾಡ್ಕೊಂಡಾಗ ಇವೆಲ್ಲದಕ್ಕೂ ಏನೇನು ಅಡೆತಡೆಗಳಿದಾವೆ,
ಏನು ಮನಸ್ಸುಗಳಲ್ಲಿ ಕಷ್ಟ ಆಗ್ತಾ ಇದೆ ಅಂತದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗುವಂತ ಪ್ರಯತ್ನ ಮಾಡ್ತೀವಿ. ಮಾತೆ ಮನುಷ್ಯನ್ಗೆ ಮದ್ದಾಗಲ್ಲ, ಕೆಲಸನೂ ಕೂಡ ಎಷ್ಟೋ ಸಮಸ್ಯೆಗಳನ್ನ ಬಗೆಹರಿಸುತ್ತೆ. ಆ ಕೆಲಸ ಮನುಷ್ಯರ ಕಾಯಿಲೆಗಳಿಗೆ ಭಾವನೆಗಳಿಗೆ ಮದ್ದಾಗುತ್ತೆ. ಆ ನಿಟ್ಟಿನಲ್ಲಿ ನಿಂತು ಸೇವಾ ಮನೋಭಾವದಿಂದ ಕೆಲಸ ಮಾಡ್ತೀನಿ, ಎಲ್ಲರ ಗೌರವನ ಉಳಿಸ್ಕೊಂತೀನಿ ಅಂತ ನಾನು ಈ ದಿನ, ಈ ಒಳ್ಳೆ ದಿನ, ವೇಮಣ್ಣ ಅವರ 614ನೇ ಜನ್ಮದಿನೋತ್ಸವ ದಿನ ಮಲ್ಲಮ್ಮನವರನ್ನ ನೆನೆಸಿ ನಾನು ಕಾರ್ಯಸಿದ್ಧಿಗೆ ನನಗೆ ಇವರೆಲ್ಲರ ಆಶೀರ್ವಾದ ಇರಬೇಕು ಅಂತ ಹೇಳ್ತಾ ನನ್ನ ಮನಸ್ಸಿಂದ ಇವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಜೈ ಭಾರತ್ ಮಾತೆ, ಜೈ ವೇಮಾನಂದ ಸ್ವಾಮೀಜಿ ಗುರುಗಳಿಗೆ ಧನ್ಯವಾದಗಳು. ತಮಗೆ ಮಲ್ಲಮ್ಮನವರಿಗೆ ಕೋಲಾರ ಜಿಲ್ಲಾ ಗೌರವಾಧ್ಯಕ್ಷ ಎಲ್ರಿಗೂ ನಮಸ್ಕಾರ. ಒಂದು ವೇದಿಕೆಯನ್ನು ಅಲಂಕರಿಸುವ ಸನ್ಮಾನ್ಯ ನಮ್ಮ ಶಾಸಕರಾದ ಶ್ರೀಮತಿ ರೂಪಕಲಾ ಶಶಿಯವರೇ ಹಾಗೂ ವೆಂಕಣ್ಣ ಅವರೇ, ಎಲ್ಲ ನೆಚ್ಚಿನ ಸ್ನೇಹಿತರೆ, ಅವರೇ, ಎಲ್ಲ ನಮ್ಮ ಇವತ್ತಿನ ದಿವಸ ನಮ್ಮ ವೇಮನ ಜಯಂತಿಯನ್ನು ಅದ್ದೂರಿಯಾಗಿ ಮಾಡ್ತಾ ಇರೋದಾದರೆ ನಮ್ಗೆ ಭಾಳ ಸಂತೋಷ. ಎಲ್ಲ ಜನ ಬಂದಿದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕುಟುಂಬದವರು ಬಂದಿದ್ದಾರೆ, ಅದಕ್ಕೋಸ್ಕರ ಭಾಳ ಸಂತೋಷ ಆಗಿದೆ. ಇದೇ ರೀತಿಯಾಗಿ ವರ್ಷವೂ ನಾವೆಲ್ಲರೂ ಈ ಒಂದು ವೇಮನ ಜಯಂತಿಯನ್ನು ಆಚರಣೆ ಮಾಡಬೇಕು. ವೆಂಕಣ್ಣ ಹೇಳಿದ್ರು, ಅವ್ರು ಏನು ಹೇಳಿದ್ರೆ ನುಡಿಗಳು, ಆ ನುಡಿಗಳನ್ನು ನಾವು ಪಾಲಿಸಬೇಕು ಅಂತ. ಅವ್ರು ಏನು ಹೇಳಿದ್ರೆ ನಮ್ಮ ಕುಲಕ್ಕೆ ಅದನ್ನೆಲ್ಲ ನಾವೆಲ್ಲ ಪಾಲಿಸಿ ಆ ಒಂದು ಆದರ್ಶದ ಮೇಲೆ ನಾವು ನಡಿಬೇಕಂತ ಹೇಳ್ತಾ ಇವತ್ತಿನ ದಿವಸ ಎಲ್ಲರೂ ಕೋಲಾರಕ್ಕೆ ಬಂದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತು ಗುರುಗಳಾಗಿ ಅವ್ರ ಜೊತೆಯಲ್ಲಿ ನಮ್ಮ ಅವ್ರಿಗೆ ಯಾರಾದರೂ ಬುದ್ಧನಿಗೆ ಹೋಲಿಸ್ತಾರೆ, ಬೇರೆಯವರಿಗೆ ಹೋಲಿಸ್ತಾರೆ ಅಂತ ಒಂದು ಮೊದಲು ಜೀವನದಲ್ಲಿ ಕೆಟ್ಟದಾಗಿ ಮಾಡಿ ಆಮೇಲೆ ರಿಫಾರ್ಮರ್ ಆಗಿ ಕಾವ್ಯಗಳು, ಅವರ ಕಾವ್ಯಗಳನ್ನ ಒಂದೊಂದು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ, ಬಹಳ ಕಷ್ಟ. ಅಷ್ಟು ಒಂದು ಕಾವ್ಯಗಳನ್ನ ಬರೆದಿದ್ದಾರೆ. ವೇಮನ ತನ್ನ ಕಾಲಕ್ಕಿಂತ ಎಷ್ಟೋ ಮುಂದೆ ಜನಿಸಿದ ಉದಾರಿ. ಅವರ ನುಡಿಯಲ್ಲಿ ವಿಶ್ವಾಸಾರ್ಹತೆ ಇದೆ, ಸಹಲತೆ ಇದೆ, ಸಂಘ ಸಂಸ್ಕಾರ ಪ್ರಿಯತೆ ಇದೆ. ಈ ಗುರಿಗಳನ್ನು ಅವರನ್ನು ಭಾವಿ ಯುಗದ ಹರಿಕರನ್ನಾಗಿ ಮಾಡಿದೆ. ವೇಮನ ಪದ್ಯಗಳಲ್ಲಿರುವ ಸೊಗಸಾದ ಶೈಲಿ, ಭಾಷೆಯಲ್ಲಿರುವ ಮಾಧುರ್ಯ ಇತ್ಯಾದಿಗಳ ಮಟ್ಟವನ್ನು ಬೇರೆ ಯಾವ ಬರಹಾರವನ್ನು ತಲುಪಿಲ್ಲ. ಇವರು ಪದಗಳು ಪಡೆದ ಜನಪ್ರಿಯತೆಗೆ ಸಾಟಿಯೇ ಇಲ್ಲ. ವೇಮನ ನುಡಿಮುತ್ತುಗಳು ನಾನ್ನುಡಿಗಳಾಗಿವೆ. ಅತ್ಯಂತ ನೆಗಲಿದಂಥ ಕವಿಗಳಲ್ಲಿ ವೇಮನರು ಒಬ್ಬರು. ಅವನ ಬರಹಗಳು ತುಂಬಾ ಮನೋಹರವಾಗಿದೆ. ಅವುಗಳಲ್ಲಿ ಸಾಕಷ್ಟು ವಿವೇಕವಿದೆ, ಸ್ವತಂತ್ರ ದೃಷ್ಟಿ ಇದೆ. ವೇಮನ ಜನಸಾಮಾನ್ಯರಲ್ಲಿ ದೊರೆಯಂಥವನು. ಅಲ್ಪಸಂಖ್ಯಾತರ ಜನಸಾಮಾನ್ಯರಿಗೆ ಅವರ ಮಾತಿನಲ್ಲಿಯೇ ಹೇಳಿ ವೇಮನ ಅವರ ಹೃದಯಗಳಲ್ಲಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಂಡಿದ್ದಾರೆ. ಅನೇಕ ಮತಗಳು, ಚಿತ್ರವರ್ಣಗಳಿಂದ ಹುಟ್ಟಿದ ವೇಮನ ಮತ, ಇದೇ ವೇಮನ ಮತ. ವೇಮನದ ಬಗ್ಗೆ ಇನ್ನು ಎಷ್ಟು ಹೇಳಬೇಕಂದ್ರೆ ಸಾಕಾಗಲ್ಲ. ದಯವಿಟ್ಟು ನಮ್ಮ ತಂಡವರು ಮತ್ತು ಎಲ್ಲರೂ ವೇಮನಿಗೆ ಇಷ್ಟಪಟ್ಟವರು ಇನ್ನೂ ಜಾಸ್ತಿಯಾಗಿ ಓದಿ ವೇಮನ ಗುಣಗಳನ್ನು ಸರಿಪಡಿಸ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಿ ಜೈ ಕರ್ನಾಟಕ. ಎಲ್ಲರಿಗೂ ಮಹಾಯೋಗಿ ವೇಮನವರ 614ನೇ ಜಯಂತಿಯನ್ನು ತಾಲೂಕು ಆಡಳಿತದಿಂದ ಆಚರಿಸುತ್ತಿದ್ದಾರೆ. ಅಧ್ಯಕ್ಷತೆ ವಹಿಸಿದಂಥ ಮಾನ್ಯ ಜನಪ್ರಿಯ ಶಾಸಕರಾದಂಥ ನಮ್ಮ ರೂಪಕಲಾ ಮೇಡಮ್ನವರೇ, ನಮ್ಮ AC ರೆಡ್ಡಿಯವರ ಹಿರಿಯರು ವೆಂಕಟಕೃಷ್ಣ ರೆಡ್ಡಿ ಅವರೇ, ಹಾಗೆ ಗೌರವಾಧ್ಯಕ್ಷರಾದಂಥ ಜಿಲ್ಲಾ ವಿಜಯರಾಘ ರೆಡ್ಡಿ ಅವರೇ, ತಾಲೂಕು ದಂಡಾಧಿಕಾರಿಯಾದಂಥ ಭರತ್ ಸರ್ ಅವರೇ, ಇವ ವೆಂಕಟೇಶ್ವರ ಅವರೇ, KDI, ಹಾಗೆ ಧರ್ಮೇಂದ್ರ ಪ್ರಸಾದ್ ಅವರು ಸರ್, ಎಲ್ಲ ನಮ್ಮ ಜನಾಂಗದ ಇವತ್ತು ತಾಲೂಕು ಆಡಳಿತ ವೇಮನ ಜಯಂತಿಯನ್ನು ಆಚರಣೆಗೆ ಅವರು ತಾಲೂಕು ಆಡಳಿತದಿಂದ ಹಮ್ಮಿಕೊಂಡಿರುವುದಕ್ಕೆ ನಮ್ಮ ತಾಲೂಕಿನ ಎಲ್ಲ ಪಂಚಾಯತಿಗಳಿಂದ ನಮ್ಮ ರೆಡ್ಡಿ ಸಮಾಜ ಅತಿ ಹೆಚ್ಚಾಗಿ ಬಂದಿರೋದಕ್ಕೆ ಮೊದಲನೇದಾಗಿ ಅವರಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ.
ಏನು ತಾಲೂಕು ಆಡಳಿತ ನಡೆಸ್ತಾ ಇದೆ, ನಾವು ಯಾವುದೇ ಅವರಿಗೆ ಬರ್ಡನ್ನು ಇಡಲ್ಲ ಅಂತವನ್ನು ಹೇಳಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ, ಈ ಫೋಟೋ ಇಟ್ಟಿರೋ ಕಾರ್ಯಕ್ರಮಕ್ಕೆ ನಾವೇ ಇಲ್ಲಿ ಡೆಕೋರೇಷನ್ ಮಾಡಿ ಅವರಿಗೆ ಮಾಡಿಕೊಡೋಣ. ಅದು ಕೂಡ ಅವ್ರು ಮಾಡೋದು ಬೇಡ ಅಂತ ಇವತ್ತು ನೀವು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಏನು ವೇಮಣ್ಣ ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಅವರು ನಮ್ಮ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ, ನಾವು ಸುಮಾರು 90 ವರ್ಷಗಳಿಂದನೂ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ರೆಡ್ಡಿ ಕಲ್ಯಾಣ ಮಂಟಪ ಆಗ್ಬೋದು, ಇಲ್ಲ ನಮ್ಮ ಇದರಲ್ಲಿ ಇವತ್ತು ಸರ್ಕಾರ ಆದೇಶ ಮಾಡಿದೆ. 5-6 ವರ್ಷ ಆಯಿತು, 17ರಲ್ಲಿ ಆದೇಶ ಮಾಡಿರೋದು. ಅದೇ ಥರ 2 ಜಯಂತಿಗಳನ್ನ ಸರ್ಕಾರದಿಂದ ಜಯಂತಿಗಳನ್ನ ಆಚರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ಥರ ಅವರು ತಾಲೂಕು ಆಡಳಿತದಿಂದ ಮಾಡ್ತಾ ಇದ್ದಾರೆ. ನಾವು ಬಂದು ಭಾಗವಹಿಸಿದ್ದೀವಿ. ಹೋದ ವರ್ಷ ಇದರಲ್ಲಿ ಒಂದು ಅರ್ಧ ಭಾಗವಾಯಿತು, ಈ ಸಲ ಒಂದು 2 ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಇಲ್ಲಿ ಜಾಗನೂ ಸಾಕಾಗಲ್ಲ. ಯಾಕಂದರೆ ನಾವು ಸಂಘಟನೆಯಲ್ಲಿ ತುಂಬ ತೀರ ಹಿಂದೆ ಇದ್ದೀವಿ. ಇವತ್ತು ಕರ್ನಾಟಕ ರಾಜ್ಯದ ಅಂತ ನಾವು ಸಂಘಟನೆಯಲ್ಲಿ ಒತ್ತು ಕೊಟ್ಟಿದ್ದೀವಿ. ಎಲ್ಲರೂ ಒಂದು ಅದಕ್ಕೆ ಕೋಪರೇಷನ್ ಕೊಟ್ಟು ಎಲ್ಲ ಬಂದು ಒಂದಾಗಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಇವತ್ತು ಇದು ಮಾಡ್ತಾ ಇದ್ದೀವಿ. ಯಾರು ವಿರುದ್ಧ ಅಲ್ಲ, ನಮ್ಮ ಸಂಘಟನೆ ಎಲ್ಲರೂ ಎಲ್ಲ ಸಮಾಜದವರು ಒಂದಾಗಿದ್ದಾರೆ. ನಾವು ಕಡೆಯಲ್ಲಿದ್ದೀವಿ ಅನ್ನೋ ಉದ್ದೇಶದಲ್ಲಿ ನಾವು ಇವತ್ತು ಎಲ್ಲ ಪಂಚಾಯತಿಗಳಾಗಲಿ ಕರ್ನಾಟಕ ಆಗಲಿ ಹೋಗಿ ನಾವು ಒಗ್ಗೂಡಿಸ್ತಾ ಇದ್ದೀವಿ. ಯಾಕಂದರೆ 7 ಲಕ್ಷ ಒಂದು ಕಮ್ಯುನಿಟಿದು ಸೆನ್ಸಸ್ಸಲ್ಲಿ ನಮಗೆ ಬಂದಿದ್ದರಿಂದ ಇವತ್ತು ಮರುಪರಿಶೀಲನೆ ಆಗಿ ಕರ್ನಾಟಕದ ಸೆನ್ಸಸ್ ಆಗಿದೆ. ಅದರಲ್ಲಿ 40ರಿಂದ 45 ಲಕ್ಷ ಜನ ರೆಡ್ಡಿ ಜನ ಆಗಿದ್ದಾರೆ. ಕರ್ನಾಟಕದಲ್ಲಿ ಇನ್ನೂ ಬಿಟ್ಟು ಹೋಗಿರೋರನ್ನು ನಾವು ಒಗ್ಗೂಡಿಸಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಇದೇ ಥರ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ನಮ್ಮ ಕ್ಷೇತ್ರದಲ್ಲಿ 2 ಟರ್ಮಿಂದ ಇದ್ದಾರೆ, ಅವ್ರಿಗೆ ನಾವು ಸಹಕಾರ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಅವರನ್ನು ಒಳ್ಳೆಯದು ಮಾಡಲಿ ಅಂತ ನಾನು ಆಶಿಸುತ್ತಾ ಇವತ್ತು ನಮ್ಮ 614 ಜಯಂತಿಯನ್ನು ಎಲ್ಲರ ಸಮ್ಮುಖದಲ್ಲಿ ನಡೆದಿದ್ದಕ್ಕೆ ತುಂಬ ಧನ್ಯವಾದಗಳು. ನಾವು ಮತ್ತೆ ಇವಾಗ ಈ ಕಾರ್ಯಕ್ರಮ ಮುಗಿಸಿ ನಾವು ಕೋಲಾರ ಬಂಗಾರಪೇಟೆ ಸರ್ಕಲ್ IB ಹತ್ರ ನಾವೆಲ್ಲರೂ ಸೇರ್ಕೋಬೇಕು. ಅಲ್ಲಿ ನಮ್ಮದು ಪ್ರೊವಿಷನ್ ಇದೆ, ಪಲ್ಲಕ್ಕಿ ಇರುತ್ತೆ. ಆ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಚೆನ್ನಯ್ಯ ರಂಗಮಂದಿರಕ್ಕೆ ಸೇರಿ ಅಲ್ಲಿ ಊಟ ಮಾಡಿ ಅಲ್ಲಿ ಕಾರ್ಯಕ್ರಮ 2 ಗಂಟೆಗೆ ನಮ್ಮದು ಕಾರ್ಯಕ್ರಮ ನಡೆಯುತ್ತೆ. ಅದೇ ಥರ ನಮ್ಮ ಶಾಸಕರು ಈ ಇದರಲ್ಲಿ 12 ಗಂಟೆಗೆ ಅಲ್ಲಿ ಬಂದು ನಮ್ಮ ಜೊತೆಯಲ್ಲಿ ಸೇರಿಕೊಂಡ್ರೆ ನಮ್ಗೆ ತುಂಬ ಸಂತೋಷ ಆಗುತ್ತೆ ಅಂತ ತಮ್ಮಲ್ಲಿ ಮನವಿ ನನ್ನ ಈ 4 ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ವೇಮನ, ಜೈ ಮಲ್ಲಮ್ಮ, ಜೈ ಜೈ ವೇಮನ, ಜೈ ವೇಮನ, ಜೈ ವೇಮನ. ಕೇಸಿ ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.